ನಟಿ ಪ್ರಿಯಾ ಆನಂದ್ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದು ರಾಜಕುಮಾರನ ಜೊತೆಗೆ. ರಾಜಕುಮಾರಿಯಾಗಿ ಚಂದನವನಕ್ಕೆ ಬಂದ ಪ್ರಿಯಾಗೆ ಅದ್ದೂರಿ ಸ್ವಾಗತವೇ ಸಿಕ್ಕಿತ್ತು. ನಟಿ ಪ್ರಿಯಾ ಆನಂದ್ ಅಭಿನಯಿಸಿದ್ದ ರಾಜಕುಮಾರ ಸಿನಿಮಾ ಬಿಡುಗಡೆಯಾಗಿ 2 ವರ್ಷ ಕಳೆದಿದೆ. ಈ ಸಂತಸದಲ್ಲಿ ಇರುವ ಪ್ರಿಯಾ ಟ್ವೀಟ್ ಮಾಡಿ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಲಾಂಚ್ ಆಗಲು ರಾಜಕುಮಾರ ಸಿನಿಮಾಗಿಂತ ಒಳ್ಳೆಯ ಸಿನಿಮಾವನ್ನ ನಾನು ಕೇಳೋದಿಕ್ಕೆ ಸಾಧ್ಯವಿಲ್ಲ. ಈ ತಂಡದ ಜೊತೆಗೆ ಈ ಸಿನಿಮಾದಲ್ಲಿ ನಟಿಸಬೇಕು ಎಂಬ ಕನಸು ಸಾಕಾರವಾಗಿದೆ. ಧನ್ಯವಾದಗಳು ಎಂದು ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಬಾಲಿವುಡ್ ಹಾಗೂ ಕಾಲಿವುಡ್ನಲ್ಲಿ ನಟಿಸಿದ್ದ ಪ್ರಿಯಾ ಆನಂದ್ಗೆ ರಾಜಕುಮಾರ ಮೊದಲ ಕನ್ನಡ ಸಿನಿಮಾ. ಈ ಸಿನಿಮಾದ ನಂತರ ಆರೆಂಜ್ ಚಿತ್ರದಲ್ಲಿ ಗಣೇಶ್ಗೆ ಇವರು ಜೋಡಿಯಾಗಿದ್ರು. ಸದ್ಯ ತಮಿಳು ಸಿನಿಮಾಗಳಲ್ಲಿ ಪ್ರಿಯಾ ಆನಂದ್ ನಟಿಸುತ್ತಿದ್ದಾರೆ. ರಾಜಕುಮಾರ ಸಿನಿಮಾ ರಿಲೀಸ್ ಆಗಿ 2 ವರ್ಷ ಆಗಿದೆ. ಟ್ವಿಟರ್ನಲ್ಲಿ ಪುನೀತ್ ಕೂಡ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ವಿಷಯ ಏನಂದರೆ, ರಾಜ್ಕುಮಾರ ಇವತ್ತಿಗೆ ರಿಲೀಸ್ ಆಗಿ 2 ವರ್ಷ ಆಯಿತು. ಪ್ರಯಾಣ ಶುರುವಾಗಿದ್ದು ಸುಮಾರು ಒಂದು 3 ವರ್ಷದಿಂದ 2015ರಲ್ಲಿ ಸ್ಟೋರಿ ಡಿಸ್ಕಸ್ ಆಯಿತು. ಅದಾದ ನಂತರ 2016ರಲ್ಲಿ ಚಿತ್ರೀಕರಣ ಶುರು ಆಯಿತು. ಅದಾದಮೇಲೆ 2017ರಲ್ಲಿ ಸಿನಿಮಾ ರಿಲೀಸ್ ಆಯಿತು. ಸಿನಿಮಾ ರಿಲೀಸ್ ಆದಾಗ ಅದಕ್ಕೆ ಕೊಟ್ಟಂಥ ಒಂದು ಎಂಕರೇಜ್ಮೆಂಟು, ಅದಕ್ಕೆ ಸಿಕ್ಕಂಥ ಒಂದು ಹೆಸರೇನಿದೆ ಅದು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ಸಂತೋಷ ಆಗಿದೆ ಏನಂದರೆ, ಹೆಸರಲ್ಲಿದ್ದ ಬಂದು ನಮ್ಮ ತಂದೆಯವರ ಹೆಸರು, ಅದನ್ನು ಡೈರೆಕ್ಟ್ ಮಾಡಿದ್ದು ಬಂದು ಸಂತೋಷ್, ಪ್ರೊಡ್ಯೂಸ್ ಮಾಡಿದ್ದು ನಮ್ಮ ವಿಜಯ್ ಅವರು, ಒಂಬಳೆ ಸಿನಿಮಾ, ಮ್ಯೂಸಿಕ್ ಮಾಡಿದವ್ರು ಬಂದು ಹರಿಕೃಷ್ಣ. ಸೊ ಸಿನಿಮಾದಲ್ಲಿ ಎಲ್ಲದೂ ಎಷ್ಟು ಚೆನ್ನಾಗಿ ಆಗಿ ಬಂತು ಅಂದರೆ, ನೀವು ತೋರಿಸಿರೋ ಒಂದು ಪ್ರೀತಿ ವಿಶ್ವಾಸ, ನೀವು ಕೊಟ್ಟಿರೋ ಒಂದು ಮರ್ಯಾದೆ ಎಲ್ಲ ಕಡೆ ಹೋದ್ರೂ ಏನು ಸಿಗುತ್ತೆ ಅದು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ. ರಾಜ್ಕುಮಾರ ಸಿನಿಮಾನ ಯಾವತ್ತೂ ಮರೆಯಲ್ಲ. ಬೊಂಬೆ ಹೇಳುತ್ತೈತೆ ಹಾಡನ್ನ ಯಾವತ್ತೂ ಮರೆಯಲ್ಲ. ಸೊ ತುಂಬ ಸಂತೋಷ ಆಯಿತು. ಈ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಇನ್ನೂ ಇವತ್ತು ಈ ಸಿನಿಮಾ ಬಗ್ಗೆ ಎಲ್ಲ ಕಡೆ ಮಾತಾಡ್ತಿರ್ತಾರೆ, ತುಂಬ ಹೆಮ್ಮೆ ಅನಿಸುತ್ತೆ. ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ಹರಿ ಸರ್.